ನಾನು ಹೇಗಿದ್ರೆ ನಿಮ್ಗೇನ್ ಅತ್ಗೆ? ಅದಲ್ಲ, ರೂಪಾ ಅವ್ರು ಬಂದಿದ್ದಾಗ ಎಲ್ಲಿಗೋ ಹೋಗ್ಬೇಕು ಅಂದ್ರಿ, ಈಗೇನೋ ಮನೇಲೇ ಇದ್ದೀರಾ, ಯಾಕೆ ಅಂತ. ಅಂದ್ರೆ ನಿಮ್ ಉದ್ದೇಶ ಏನು? ನಾನೇನ್ ಮಾಡ್ಬೇಕು ಅಂತ ಕೂಡ ನೀವೇ ಹೇಳ್ತೀರಾ? ನಿಂತ್ಕೊಂಡ್ರೆ ಯಾಕೆ ನಿಂತಿದ್ಯಾ ಅಂತೀರಾ, ಕೂತ್ಕೊಂಡ್ರೆ ಯಾಕೆ ಕೂತಿದ್ಯಾ ಅಂತೀರಾ, ಮನೇಲಿದ್ರೆ ಯಾಕೆ ಹೊರಗಡೆ ಹೋಗಿಲ್ಲ ಅಂತೀರಾ, ಹೊರಗಡೆ ಹೋದ್ರೆ ಎಲ್ಲಿಗೆ ಹೋಗ್ ಬಂದೆ ಅಂತ ಕೇಳ್ತೀರಾ. ನೀವ್ ಈ ಮನೆ ಸೊಸೆ ಏನೋ ಆಗಿರ್ಬಹುದು, ನಾನು ಈ ಮನೆ ನಾದ್ನಿ, ನನ್ಗೂ ಸ್ವತಂತ್ರ ಇದೆ. ನೀವು ನನ್ನ ಗೌರವಿಸ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಅನುಮಾನಿಸ್ಬೇಡಿ. ಅಯ್ಯೋ, ಒಂದು ಮಾತು ಕೇಳಿದ್ದಕ್ಕೆ ಇಷ್ಟು ಮಾತಾಡ್ತಿದ್ದೀರಲ್ಲ ಅತ್ಗೆ. ಏನಾಯ್ತು ಚಂದ್ರಿಕಾ? ಇವರು ನಮ್ಮನೆ ಸೊಸೆ ಅನ್ಕೊಂಡಿದಾರ ಇಲ್ಲ ನಮ್ಮತ್ತೆ ಅನ್ಕೊಂಡಿದಾರ? ನನ್ ಮೇಲೆ ಅಧಿಕಾರ ಚಲಾಯಿಸೋ ಹಾಗೆ ಮಾತಾಡ್ತಾರೆ. ನಾನ್ ಯಾವತ್ತಾದ್ರೂ ಹಾಗೆ ನಡ್ಕೊಂಡಿದ್ದೀನಿ ಅತ್ಗೆ? ನೀವು ಬಾಯಲ್ಲಿ ಮಾತಾಡ್ತಿದ್ರೆ ನಿಮ್ ಮುಖದಲ್ಲಿ ಅಧಿಕಾರ ಕಾಣಿಸ್ತಿದೆ, ಅಷ್ಟು ಮಾತ್ರ ನನಗೆ ಗೊತ್ತಾಗೋದಿಲ್ವಾ? ನಿಮ್ ಕೆಲ್ಸ ಬಿಟ್ಟು ನಮ್ ವಿಷಯಕ್ಕೆ ಯಾಕೆ ತಲೆ ಹಾಕ್ತೀರಾ? ನಮ್ ಪಾಡಿಗೆ ನಮ್ಮನ್ ಬಿಟ್ಬಿಡಿ. ಈಗ ನಾನ್ ಏನ್ ಹೇಳ್ದೆ ಅಂತ ಅಜ್ಜಿ ಅವ್ರು ಅಷ್ಟೊಂದ್ ಬೇಜಾರ್ ಮಾಡ್ಕೋತಿದ್ದಾರೆ? ಅದು ಬೇಜಾರಲ್ಲ ಕಲ್ಪನಾ, ಮಾತ್ ಬದಲಾಯಿಸ್ತಿದ್ದಾಳೆ, ತಪ್ಪಿಸ್ಕೋತಿದ್ದಾಳೆ. ಹೌದು ಅಜ್ಜಿ, ಅವ್ರು ನಮ್ಮ ಹತ್ರ ಯಾವ್ದೋ ವಿಷಯನ ಮುಚ್ಚಿಡ್ತಾ ಇದ್ದಾರೆ, ಏನು ನೋಡ್ಬಾರ್ದನ್ನ ನೋಡಿರೋ ಹಾಗೆ. ಇಲ್ಲಾಂದ್ರೆ ಇಷ್ಟೊಂದು ಭಯ ಪಡೋ ಜನ ಅಲ್ಲ ಅವರು. ಏನ್ ಮುಚ್ಚಿಡ್ತಿದಾರ ಅವರು? ಏನ್ ನೋಡಿರ್ಬಹುದು? ನನಗನ್ಸೋ ಹಾಗೆ ಮಕ್ಕಳ ವಿಷಯ ಆಗಿರತ್ತೆ ಅಜ್ಜಿ. ಆಗ್ಲೇ ನಾನು ಅಭಿ ದಿವ್ಯಾ ಬಗ್ಗೆ ರೂಪಾ ಅವ್ರಿಗೆ ಹೇಳ್ಬೇಕಾದ್ರೆ ಚಂದ್ರಿಕಾ ಅತ್ಗೆ ಭಯ ಪಡೋದನ್ನ ನಾನ್ ಗಮನಿಸಿದೀನಿ. ಆಮೇಲೆ ರೂಪಾ ಅವರು ಹೋಗ್ಬೇಕಾದ್ರೆ ಮಕ್ಕಳ ಹತ್ರ ಹೋಗ್ತಿದ್ದೀರಾ ಅಂತ ಟೆನ್ಷನ್ ಆಗಿ ಕೇಳಿದ್ರು. ಮಕ್ಳಿಗೆ ಸಂಬಂಧಪಟ್ಟಿರೋ ರಹಸ್ಯ ಏನಿರುತ್ತೆ? ಅದು ಅಷ್ಟೊಂದು ಭಯ ಪಟ್ಕೊಂಡು ನಮಗೂ ಹೇಳ್ದೇ ಇರೋಂಥ ವಿಷಯ ಏನಿರ್ಬಹುದು? ತಿಳ್ಕೋಬೇಕು ಅಜ್ಜಿ. ಆ ಗಂಡ ಹೆಂಡತಿ ಇಬ್ರು ನಮ್ಮ ಹತ್ರ ಏನೋ ಮುಚ್ಚಿಡ್ತಿದ್ದಾರೆ, ತಿಳ್ಕೋಬೇಕು. ನೀವು ಬಂದಿದ್ದೀರಾ ಅಂತ ಕೇಳ್ತಿದ್ದಾರೆ. ಬಂದಿದ್ದೀನಿ ಅಂತ ಹೇಳು. ಬಂದಿದ್ದಾರೆ. ಬಂದಿದಾರ? ಆ ಮಕ್ಕಳನ್ನ ಅವ್ರ ಅಮ್ಮನ ನೋಡಿದ್ರಾ? ಇನ್ನು ಇಲ್ಲ, ಸ್ವಲ್ಪ ಹೊತ್ತಲ್ವಾಗ ನೋಡ್ತಾರೆ. ಅಯ್ಯಯ್ಯೋ, ನೋಡ್ಬಿಡ್ತಾರ? ಏನ್ರಿ ನೀವು ಅಷ್ಟೊಂದು ಭಯ ಪಡ್ತಿದ್ದೀರಾ? ನೀನು ಕೂಡ ನೋಡ್ಬಿಡ್ತೀಯಲ್ಲೋ? ಮೇಡಮ್ ಅವ್ರ ಜೊತೆ ಹೋಗಿ ನಾನು ನೋಡ್ತೀನಿ. ಅಷ್ಟಕ್ಕೂ ನೀವು ಯಾಕೆ ಭಯ ಪಡ್ತಿದ್ದೀರಾ ಅಂತ ಹೇಳಲಿಲ್ಲ. ಅಬ್ಬೋ, ನೋಡಿದ್ರ ಮೇಡಮ್, ಹೇಳ್ದೆ ಕೇಳದೆ ಕಾಲ್ ಕಟ್ ಮಾಡಿದ್ರು. ಇದು ಅವ್ರ ವರ್ಷೆ. ಅಯ್ಯೋ ದೇವ್ರೆ, ಸ್ವಲ್ಪ ಹೊತ್ತಲ್ಲೇ ರೂಪ ಮಕ್ಕಳನ್ನ ಗಂಗನ ನೋಡ್ಬಿಡ್ತಾರೆ. ಅಯ್ಯೋ, ಗಂಗಾ ಬದುಕೆ ಇದ್ದಾಳೆ ಅಂತ ಗೊತ್ತಾಗುತ್ತೆ. ಇವಾಗ ಏನ್ ಮಾಡ್ಬೇಕು? ಅವರೇನೋ ಹೊತ್ಕೊಂಡು ಮಲಗ್ಬಿಟ್ಟಿದ್ದಾರೆ, ನಾನೇನ್ ಮಾಡೋದು? ಗಂಗಾ ಬಗ್ಗೆ ಗೊತ್ತಿದ್ದು ಕೂಡ ಯಾಕೆ ಹೇಳಿಲ್ಲ ಅಂತ ರೂಪ ಪ್ರಶ್ನೆ ಮಾಡಿದ್ರೆ ಏನ್ ಉತ್ತರ ಕೊಡ್ಬೇಕು? ಇಷ್ಟೊತ್ತಿಗೆ ಗಂಗನ ನೋಡೋದಿಕ್ಕೆ ರೂಪ ಮನೆ ಕಡೆಗೆ ಹೋಗ್ತಾ ಇರ್ತಾರೆ. ಹೋಗೋಣ ನಾಣಿ. ನಡೀರಿ ಮೇಡಮ್. ಲೇ ಕೇಶವ, ನೀನೆಲ್ಲಿಗೋ? ಅಭಿ ದಿವ್ಯಗೋಸ್ಕರ ತಂದಿರೋ ಫಲಾರನ ಸ್ವಾಹ ಮಾಡಕ? ಅಪ್ಪ, ಏಯ್, ಬರ್ಲಿ ಬಿಡು ನಾಣಿ. ಮೀನಾಕ್ಷಿ, ನೀನ್ ಕೂಡ ಬಾ. ಸರಿ ಮೇಡಮ್. ನಡೀರಿ ನಡೀರಿ ಮೇಡಮ್. ಬನ್ನಿ ಅದಕ್ಕೆ ಜಾನ್ಕಿ ಅದಕ್ಕೆ. ಬನ್ನಿ ಅದಕ್ಕೆ. ಬನ್ನಿ ಮೇಡಮ್. ಬನ್ನಿ ಮೇಡಮ್.
ಆಂಟಿ ಜೊತೆ ಯಾರೋ ಬರ್ತೀಯಾರಮ್ಮ. ಯಾರು? ಐ ಕಾರ್ ಆಂಟಿ. ಆಂಟಿ ಚೆನ್ನಾಗಿದ್ದೀರಾ ಆಂಟಿ? ನೀನ್ ಚೆನ್ನಾಗಿದ್ಯಾ? ಹೇಗಿದ್ದೀರಾ ಆಂಟಿ? ಚೆನ್ನಾಗಿದ್ದೀನಿ ಅಭಿ, ನೀನ್ ಚೆನ್ನಾಗಿದ್ಯಾ? ಅಮ್ಮ, ಅಣ್ಣ ನಾನು ಅವತ್ತು ಹೋಗಿದ್ದು ಈ ಆಂಟಿ ಅವ್ರ ಮನೆಗೆ.